ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 341 ಹಾಗೂ ಆ ದೇಶದ ನಿರ್ದೇಶನದ ಮನುಷ್ಯ ಬುದ್ಧಿಶಕ್ತಿಯು ಚೌಕಟ್ಟನ್ನು ಮೀರಿದೆ. ಈ ಸಾಮಾಜಿಕ ಮತ್ತು ಔದ್ಯೋಮಿಕ ಕಾನೂನುಗಳಲ್ಲಿ ನೈತಿಕ ಕಾನೂನಿಗೆ ಎಷ್ಟು ನಿಕಟವಾದ ಸಂಬಂಧವಿದೆ ಎಂದು ನಾವು ನೋಡುತ್ತೇವೆ ಮತ್ತು ಅದೇ ಕಾರಣಕರ್ತರಿಂದ ಹೊರತುಪಡಿಸಿಕೊಳ್ಳಬೇಕಾಗಿದೆ ಮತ್ತು ನೈತಿಕ ಕಾನೂನು ಮನುಷ್ಯನಿಗೆ ಖಚಿತವಾದ ಮಾರ್ಗದರ್ಶಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಅಲ್ಲಿ ಅವನ ಬುದ್ಧಿವಂತಿಕೆಯು ಅಲೆದಾಡುತ್ತಾ ದಾರಿ ತಪ್ಪುತ್ತದೆ. ಹೀಗಾಗಿ ನಮಗೆ ನಮ್ಮ ಕಾಲದ ದುಷ್ಪರಿಣಾಮಗಳನ್ನು ನಿವಾರಿಸಲು ಬೇಕಾಗಿರುವುದು ನ್ಯಾಯ ಮತ್ತು ಸ್ವತಂತ್ರವನ್ನು ನೀಡುವುದು. ನಮ್ಮ ನಂಬಿಕೆಗಳು ದೇವರಲ್ಲಿ ದೃಢವಾದ ಮತ್ತು ಪೂಜ್ಯ ನಂಬಿಕೆಯೊಂದಿಗೆ ಸ್ಥಿರವಾದ ನಂಬಿಕೆಗಳ ಕಡೆಗೆ ಒಲವು ತೋರಲು ಇದು ಕಾರಣವಾಗಿದೆ ಮತ್ತು ಅದರ ಕಾನೂನನ್ನು ಸರ್ವೋಚ್ಚ ಕಾನೂನು ಎಂದು ಗುರುತಿಸುವುದರೊಂದಿಗೆ ಅವರು ಸಮೃದ್ಧಿಯನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಅಳಿವನ್ನು ತಪ್ಪಿಸಲು ಮನುಷ್ಯರು ನೇತೃತ್ವ ವಹಿಸಬೇಕು. ಇವನು ನಜರೇತಿನ ಬಡಗಿಯಲ್ಲವೇ ಎಂದು ಆಶ್ಚರ್ಯದಿಂದ ಕೇಳುವ ಸಾಮಾನ್ಯ ಜನರು ಆತನ ಬಾಯಿಂದ ಬರುತ್ತಿದ್ದ ಸರಳ ಸತ್ಯಗಳಲ್ಲಿ ಜ್ಞಾನದ ಆಳವನ್ನು ತೋರಿಸುವುದಕ್ಕಾಗಿ ನಮಗೆ ರಾಜ್ಯಾಡಳಿತದ ಆರ್ಥಿಕತೆಯು ಕಾರಣವಾಗಿದೆ. ಏಕೆಂದರೆ ನಾವು ಸ್ಥಾಪಿಸಿರುವ ವಿಷಯಗಳಲ್ಲಿ ಎಲ್ಲ ಮನುಷ್ಯರಿಗೆ ಸಮಾನವಾದ ನೈಸರ್ಗಿಕ ಅವಕಾಶಗಳನ್ನು, ಅವರ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಆ ಅಧಿಕಾರಗಳ ಕಾನೂನುಬದ್ಧ ಪ್ರಯೋಗದ ಮೇಲಿನ ಎಲ್ಲ ಕಾನೂನು ನಿರ್ಬಂಧಗಳನ್ನು ತೆಗೆದುಹಾಕಲು ನಾವು ಮಾನವ ಕಾನೂನಿನ ಅನುಸರಣೆಯನ್ನು, ನೈತಿಕ ಕಾನೂನಿನ ಮಾನವ ಕಾನೂನಿನ ಅನುಸರಣೆಯನ್ನು ಮಾತ್ರ ನೋಡುತ್ತೇವೆ. ಇದು ತುಂಬಾ ಆಕರ್ಷಕವಾಗಿ ಚಿತ್ರಿಸುವ ಎಲ್ಲಾ ಕೆಡುಕುಗಳಿಗೆ ಸಾಕಷ್ಟು ಪರಿಹಾರವಾಗಿದೆ ಎಂದು ನಾವು ವಿಶ್ವಾಸದಿಂದ ಹಿಡಿದುಕೊಳ್ಳುತ್ತೇವೆ. ಮಾತ್ರವಲ್ಲ, ಇದು ಸಾಧ್ಯವಿರುವ ಏಕೈಕ ಪರಿಹಾರವಾಗಿದೆ. ಅಂತಹ ಮಾನವ ಸಂಘಟನೆಯು ಅವನು ನೆಲೆಗೊಂಡಿರುವ ಪ್ರಪಂಚದೊಳಗಿನ ಅವನ ಸಂಬಂಧಗಳು ಹೀಗಿವೆ. ಅಂದರೆ ದೇವರ ಬದಲಾಗದ ನಿಯಮಗಳು ಹೀಗಿವೆ. ಅದರ ಯಾವುದೇ ಮಾರ್ಗವನ್ನು ರೂಪಿಸಲು ಮಾನವ ಜಾಣ್ಮೆಯ ಶಕ್ತಿಯನ್ನು ಮೀರಿದೆ. ಮನುಷ್ಯರ ಜನ್ಮಸಿದ್ಧ ಹಕ್ಕನ್ನು ಕಸಿದುಕೊಳ್ಳುವ ಅನ್ಯಾಯದಿಂದ ಹುಟ್ಟಿದ ಕೆಟ್ಟತನವನ್ನು ನ್ಯಾಯವನ್ನು ಆಚರಿಸುವುದರ ಮೂಲಕ ತೆಗೆದುಹಾಕಬಹುದು ಹಾಗೂ ದೇವರು ಎಲ್ಲರಿಗೂ ಒದಗಿಸಿದ ಔದಾರ್ಯದ ವರವನ್ನು ಪ್ರಾರಂಭಿಸುವುದರ ಮೂಲಕ ತೆಗೆದುಹಾಕಬಹುದು. ಮನುಷ್ಯನು ಭೂಮಿಯ ಮೇಲೆ ಭೂಮಿಗಾಗಿ ಮಾತ್ರವೇ ಬದುಕಬಲ್ಲನು, ಏಕೆಂದರೆ ಭೂಮಿಯು ಮನುಷ್ಯನ ದೇಹವನ್ನು ತೆಗೆದುಕೊಂಡ ತ್ರಾಣದ ದ್ರವಕೋಶದ ವಿಚಾರವಾಗಿದೆ. ಅವನು ಉತ್ಪಾದಿಸಬಹುದಾದ ಎಲ್ಲವನ್ನೂ ಅದು ಸೆಳೆಯಬೇಕು, ಅದನ್ನು ತಡೆಯಲಾಗದಂತೆ ಅನುಸರಿಸುತ್ತದೆ. ಕೆಲವು ಮನುಷ್ಯರಿಗೆ ಭೂಮಿ ಒಡೆತನದಲ್ಲಿದೆ ಮತ್ತು ಇತರರಿಗೆ ಅದರ ಹಕ್ಕನ್ನು ನಿವಾರಿಸುವುದು. ಮನುಕುಲವನ್ನು ಶ್ರೀಮಂತರು ಮತ್ತು ಬಡವರು, ಸವಲತ್ತು ಉಳ್ಳವರು ಮತ್ತು ಅಸಹಾಯಕರು ಎಂದು ಹೀಗೆ ವಿಭಜಿಸಬಹುದೇ? ಭೂಮಿಯ ಬಳಕೆಯ ಹಕ್ಕು ಇಲ್ಲದವರು ಭೂಮಿಯನ್ನು ಹೊಂದಿರುವವರಿಗೆ ತಮ್ಮ ಶಕ್ತಿಯನ್ನು ದುಡಿಮೆಗೆ ಮಾರುವ ಮೂಲಕ ಮಾತ್ರ ಬದುಕಬಹುದು ಎಂಬುದನ್ನು ಅನುಸರಿಸಿದಂತಾಗುವುದಿಲ್ಲವೇ? ಸಮಾಜವಾದಿಗಳು ವೇತನದ ಕಬ್ಬಿಣದ ಕಾನೂನು ಎಂದು ಕರೆಯುವುದನ್ನು ಅನುಸರಿಸುವುದಿಲ್ಲ. ರಾಜಕೀಯ ಅರ್ಥಶಾಸ್ತ್ರಜ್ಞರು ಕನಿಷ್ಠ ವೇತನದ ಪ್ರವೃತ್ತಿ ಎಂಬ ಕರಾರನ್ನು ಭೂರಹಿತ ಜನಸಾಮಾನ್ಯರಿಂದ ತೆಗೆದುಕೊಳ್ಳಬೇಕು. ತಮ್ಮಲ್ಲಿಯೇ ಅಧಿಕಾರವಿಲ್ಲದ ಕೇವಲ ಕಾರ್ಮಿಕರಿಂದ ಅವರ ಶ್ರಮವನ್ನು ಬಳಸಲು ಈ ಅನ್ಯಾಯದ ಭೂವಿಭಜನೆಯು ಯಾವುದೇ ಸಂಭವನೀಯ ಮುನ್ನಡೆ ಅಥವಾ ಸುಧಾರಣೆಯ ಎಲ್ಲ ಪ್ರಯೋಜನಗಳನ್ನು ಬದಲಾಯಿಸಲಾಗದೋ? ಯಾಕೆಂದರೆ ತಮ್ಮನ್ನು ತಾವು ನೇಮಿಸಿಕೊಳ್ಳುವ ಅಧಿಕಾರವನ್ನು ಹೊಂದಿರುವ ಅವರು ಕಾರ್ಮಿಕ ಮಾರಾಟಗಾರರಾಗಿ ಅಥವಾ ಭೂಮಿ ಬಾಡಿಗೆದಾರರಾಗಿ ಕಾರ್ಮಿಕರ ಅನುಮತಿಗೆ ಪರಸ್ಪರ ಪೈಪೋಟಿ ನಡೆಸಬೇಕಾಗಿದೆ. ದೇವರ ಅಕ್ಷಯ ಭಂಡಾರದಿಂದ ಹೊರಗುಳಿದಿರುವಂತಹ ಮಾನವರೊಂದಿಗಿನ ಈ ಸ್ಪರ್ಧೆಯು ಹಸಿವನ್ನು ಹೊರತುಪಡಿಸಿ ಯಾವುದೇ ಮಿತಿಯನ್ನು ಹೊಂದಿಲ್ಲ ಮತ್ತು ಅಂತಿಮವಾಗಿ ಅವರ ವೇತನವನ್ನು ಅತ್ಯಂತ ಕೆಳಮಟ್ಟಕ್ಕೆ ಒತ್ತಾಯಿಸಬೇಕು. ಆ ಹಂತದಲ್ಲಿ ಜೀವನವನ್ನು ನಿರ್ವಹಣೆ ಮಾಡಬಹುದು ಮತ್ತು ಸಂತಾನೋತ್ಪತ್ತಿ ಮುಂದುವರಿಯಬಹುದು.